ರಾಜಕೀಯ ಮುಖಂಡರು ಶಾಸಕರು ಯಾರು ಹೇಳಿಕೆ ಕೊಟ್ಟಿಲ್ಲ. ಆದರೆ ಜಮೀರ್ ಅಹಮದ್ ಅನ್ನೋರು ಹೇಳಿಕೆ ಕೊಟ್ಟಿದ್ದಾನೆ, ಇದು ಮುಸ್ಲಿಂ ಭಯೋತ್ಪಾದನೆ ಅಲ್ಲ, ಅವ್ನು ಮುಸಲ್ಮಾನರೇ ಅಲ್ಲ ಅಂತ ತಲೆ ತೊಳ್ಕೊಂಡಿದ್ದಾರೆ. ಆದರೆ ನಮ್ಮವರಿಗೆ ಏನಾಗಿದೆ, ಸಗಣಿ ಕಾಳು ಚೆಲ್ಲಿ ಮುಸಲ್ಮಾನರ ಕೂಟ ನೆಕ್ಕುವಂತ ರಾಜಕಾರಣಿಗಳನ್ನು ಇಟ್ಕೊಂಡು ಈ ದೇಶವನ್ನ ನಾವು ಕಾಯಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಯುವ ಜನಾಂಗ 200 ಲಕ್ಷ ಯುವ ಕ್ರಾಂತಿಕಾರಿಗಳು ಪ್ರಾಣಾರ್ಪಣೆ ಮಾಡಿದರೆ ಯಾವುದೇ ಅವರಿಗೆ ಸ್ವಾರ್ಥ ಇರಲಿಲ್ಲ, ನಾಳೆ ನಮಗೆ ಯಾವುದೇ ಅಧಿಕಾರ ಸಿಗುತ್ತೆ ಅಂತ ಇರಲಿಲ್ಲ. ಅವರೆಲ್ಲ ಪ್ರಾಣಾರ್ಪಣೆ ಮಾಡಿ ಇಂಥ ಒಂದು ಭವ್ಯವಾದ ಸಂಸ್ಕೃತಿ, ಈ ಧರ್ಮ, ಈ ದೇಶವನ್ನ ಉಳಿಸ್ಕೊಂಡು ಹೋಗಿದ್ದಾರೆ. ಇದು ಉಳಿಸುವಂತ ಕೆಲಸ ಆಗಬೇಕಾಗಿದೆ. ಮನೆ ಮನೆ ಬಾಗಿಲಿಗೆ ಭಯೋತ್ಪಾದನೆ ಬಂದಿದೆ. ಇವತ್ತು ಮೊನ್ನೆ ನಡೆದ ಭಯೋತ್ಪಾದನೆ ಯಾರು ಅವಿದ್ಯಾವಂತರು ಅವಿವೇಕರು ನಡೆಸಿರೋದು ಅಂತದಲ್ಲ, ಉತ್ತಮವಾಗಿ ಓದ್ಕೊಂಡಿರೋ ಡಾಕ್ಟರ್ಗಳು 6-7 ಜನ ಡಾಕ್ಟರ್ಗಳು ಮಾಡಿರೋದು. ನಮ್ಮ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ನಾವು ಇಡೀ ದೇಶದಾದ್ಯಂತ ಪೊಲೀಸ್ನವರನ್ನ, ಮಿಲಿಟರಿ ಆಫೀಸರ್ಗಳನ್ನ ನೇಮಿಸ್ಕೋಬೇಕಾಗಿದೆ. ಜನವರಿ 26ಕ್ಕೆ ದೇಶದಾದ್ಯಂತ ಈ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂದ್ಬಿಟ್ಟು ತಯಾರಿ ನಡೀತಾ ಇದೆ. ನಮ್ಮ ಮನೆಗಳಲ್ಲಿ ಏನಿದೆ, ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಇದೆ. ಅವ್ರಗಳ ಮನೆಯಲ್ಲಿ ಏನಿದೆ, ಎಲ್ಲ ಮದ್ದು ಗುಂಡು ಎಂಥದ ನೈಟ್ರೇಟ್ ಅನ್ನೋ ಒಂದು 3000 kg ಸೋಡಿಯಂ ನೈಟ್ರೇಟ್ ಅನ್ನೋ ಯಾವುದೋ ಮದ್ದು ಗುಂಡಿಗೆ ಉಪಯೋಗಿಸುವಂತ ಇದೆ. ಅವನ್ನೆಲ್ಲ ನಮ್ಮ ಪ್ರಕಾರ, ನನ್ನ ವೈಯಕ್ತಿಕ ಪ್ರಕಾರ ಏನು 6 ಜನ 7 ಜನ ಡಾಕ್ಟರ್ಗಳು ಸಿಕ್ಕಿದ್ದಾರೆ. ಸಾರ್ವಜನಿಕವಾಗಿ ಗುಂಡಿಟ್ಟು ಕೊಂದರೆ ದೇಶಕ್ಕೆ ಇದೆಲ್ಲ ಖರ್ಚು ಮಾಡೋದು ಉಳಿಯುತ್ತೆ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆನ ಯಾವುದೇ ಖರ್ಚಿಲ್ಲದೆ ನಾವು ಹೆಮ್ಮೆಯಿಂದ ಧೈರ್ಯದಿಂದ ಆಚರಣೆ ಮಾಡೋದಕ್ಕಾಗತ್ತೆ. ಆ 7 ಜನನ ಶೂಟ್ ಮಾಡಿ ಹಾಕಬೇಕು. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಸಂಘ ಹೇಳ್ತಾ ಇದೆ, ಇದು ಆಕ್ಷನ್ಗೆ ರಿಯಾಕ್ಷನ್ ಇಲ್ಲ, ಅವರನ್ನು ಒಳ್ಳೆಯವರಾಗಿ ಮಾಡಬೇಕು ಅಂತ. ಎಷ್ಟು ತಲೆಮಾರುಗಳನ್ನ ನಾವು ಕಳ್ಕೋಬೇಕು, ಒಳ್ಳೆಯವರನ್ನ ಮಾಡಬೇಕು, ಕೆಟ್ಟವರನ್ನ ಒಳ್ಳೆಯವ್ರನ್ನ ಮಾಡಬೇಕು ಅಂದ್ಬಿಟ್ಟು ಎಷ್ಟು ತಲೆಮಾರುಗಳನ್ನ ಕಳ್ಕೋಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಗ್ರೆಸಿವ್ ಹಿಂದುತ್ವ ಆಗಬೇಕು. ನಿವೇದಿತಾ ಅವರು 100 ವರ್ಷಗಳ ಹಿಂದೆನೇ ಹೇಳಿದ್ದಾರೆ, ಅಗ್ರೆಸಿವ್ ಹಿಂದುತ್ವ ಆಗಬೇಕು. ಅವಾಗ ಮಾತ್ರ ಈ ದೇಶ ಧರ್ಮ ಉಳಿಯೋದಕ್ಕೆ ಸಾಧ್ಯತೆ ಇದೆ. ಹಿಂದೂ ಸಮಾಜ ಎಷ್ಟು ದೊಡ್ಡ ಸಮಾಜ, ಯಾವುದೋ ಕಾರಣಕ್ಕೆ ವಿಚಾರಗಳು ತಲುಪಿಲ್ವೋ. ಹಾಗಾಗಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮನಸ್ಸಿಗೆ ಬೇಸರ ಆಗುತ್ತೆ. ಆದ್ರೂ ಕೂಡ ನಮ್ಮ ಕರ್ತವ್ಯ, ನಾವು ಈ ದೇಶವನ್ನ, ಈ ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ತೀರ್ಮಾನ ಮಾಡಿದ್ವಿ. ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಇದ್ದೀವಿ. ಹಾಗಾಗಿ ಇವತ್ತು ಈ ಸೇರ್ಬಿಟ್ಟು ನಮ್ಮ ಮನವಿಯನ್ನ, ನಮ್ಮ ನೋವನ್ನ ತಹಸೀಲ್ದಾರ್ ಅವರಿಗೆ ಗಮನಕ್ಕೆ ತಂದು ಅವರನ್ನ ಸೂಕ್ತ ರೀತಿಯಲ್ಲಿ ರಾಜ್ಯಪಾಲರಿಗೆ ತಲುಪಿಸಬೇಕು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಹಾಗೆ ಈ ವಿಷಯವನ್ನ ತಮ್ಮ ಗಮನಕ್ಕೆ ನಾನು ತರ್ತೀನಿ.